ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ನಾನು ಒಂದು ವಿಷಯದಲ್ಲಿ ಮುಸಲ್ಮಾನರು ತುಂಬಾ ಅಪ್ರಿಷಿಯೇಟ್ ಮಾಡ್ತೇನೆ. ಅದು ಏನು ಅಂತ ಹೇಳಿದ್ರೆ ಅವರಲ್ಲಿರುವಂಥ ಒಗ್ಗಟ್ಟು. ಅವರು ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅವರು ತಮ್ಮ ಎಲ್ಲ ಭೇದ ಭಾವಗಳನ್ನು ಮರೆತು ಒಟ್ಟಾಗಿ ಸೇರಿ ಒಂದು ಪ್ರತಿಭಟನೆ ನಿಲ್ತಾರೆ, ಅಥವಾ ಸರ್ಕಾರಕ್ಕೆ ಒತ್ತಾಯ ಹೇರ್ತಾರೆ, ಅಥವಾ ಯಾವ್ದಾದ್ರು ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ನಮ್ಮ ಈ ಕೆಲಸ ಆಗ್ಲೇಬೇಕು ಅಂತೇಳಿ ಹೇಳಿ ಆಗ್ರಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮೊಳಗಿರುವಂತಹ ಎಲ್ಲ ಭೇದಗಳನ್ನು ಮರೆತು ಬಿಡ್ತಾರೆ. ನಿಮ್ಗೆ ಗೊತ್ತಿದೆ, ಅದರಲ್ಲಿ ಮುಖ್ಯವಾಗಿ ಸುನ್ನಿ ಮತ್ತೆ ಶಿಯಾ ಮುಸ್ಲಿಮ್ಸ್ ಬೇರೆ ಬೇರೆ ಇದ್ದಾರೆ. ಅದಾದ್ಮೇಲೆ ಅವ್ರ ಒಳಗಡೆ ಕೂಡ ಬಹಳಷ್ಟು ಪಂಗಡಗಳಿವೆ, ಜಾತಿಗಳಿವೆ, ಎಲ್ಲದೂ ಇದೆ. ಆದ್ರೆ ಅದೆಲ್ಲದನ್ನು ಅವ್ರು ಮರ್ತು ಬಿಡ್ತಾರೆ. ಅದಕ್ಕೆ ಬದಲಾಗಿ ನಾವೆಲ್ಲರೂ ಒಂದು ಅಂತೇಳಿ ಹೇಳಿ ನಿಂತ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾರೆ. ಅದೇ ರೀತಿಯಲ್ಲಿ ಸರ್ಕಾರದ ಗಮನವನ್ನ ಸೆಳಿತಾರೆ, ಅಥವಾ ಯಾವ್ದಾದ್ರು ಪಕ್ಷಗಳ ಗಮನವನ್ನ ಸೆಳಿತಾರೆ. ನೋಡಿ, ನಮ್ಮ ಹತ್ರ ಇಷ್ಟೊಂದು ವೋಟ್ ಇದೆ, ಇದನ್ನ ನಿಮ್ಗೆ ಈ ವೋಟ್ ಬ್ಯಾಂಕ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾವು ಹೇಳಿರೋ ಕೆಲಸವನ್ನ ಮಾಡಿಕೊಡಿ ಅಂತ ಕೂಡ ಕೇಳ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ. ನಾಡ್ದು 20ನೇ ತಾರೀಕು ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿರುವಂತಹ ಈ ಉಲೇಮಾಗಳೆಲ್ಲ ಒಟ್ಟು ಸೇರಿ ಒಂದು ಬಹುದೊಡ್ಡದಾದಂತಹ ಒಂದು ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯನ್ನು ನಡೆಸಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಬೇಡಿಕೆಗಳನ್ನ ಅವರು ಅಲ್ಲಿರುವಂತಹ ಬಿಜೆಪಿ ಸರ್ಕಾರದಲ್ಲಿ ಇಟ್ಟಿಲ್ಲ. ಕೇಳ್ತಾ ಇರೋದು ಯಾರ ಹತ್ರ ಅಂತ ಹೇಳಿದ್ರೆ, ಮಹಾರಾಷ್ಟ್ರ ವಿಕಾಸ್ ಅಗಾಡಿ ಅಂತ ಒಂದು ಮೈತ್ರಿಕೂಟ ಇದೆ. ಕಾಂಗ್ರೆಸ್ ಮತ್ತೆ NCP, ಉದ್ಧವ್ ಠಾಕ್ರೆ ಇವರು ಮಾಡ್ಕೊಂಡಿರುವಂತಹ ಮೈತ್ರಿಕೂಟ ಏನಿದೆ, ಇವರಲ್ಲಿ ಈಗ ಅವರು ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಒಂದು ಮುಖ್ಯವಾಗಿ ಅವ್ರು ಕೇಳಿರುವಂತಹದ್ದು RSS ನ ಬ್ಯಾನ್ ಮಾಡಬೇಕು ಅಂತ ಕೇಳಿದ್ದಾರೆ. ಅಂದ್ರೆ RSS ನ ದೇಶವ್ಯಾಪಿಯಾಗಿ ಬ್ಯಾನ್ ಮಾಡಬೇಕು, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಇದಕ್ಕಾಗಿ ನೀವು ದನಿ ಎತ್ತಬೇಕು ಅಂತ ಕೇಳಿದ್ದಾರೆ. ಇದು ಹಲವಾರು ವರ್ಷಗಳಿಂದ ಇರುವಂತಹ ಬೇಡಿಕೆ ಮುಸಲ್ಮಾನರದ್ದು. ಅದ್ರ ಜೊತೆಯಲ್ಲಿ ನಿಮ್ಗೆ ಗೊತ್ತಿದೆ, RSS ನ ಬ್ಯಾನ್ ಮಾಡಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತಕೊಂಡು ಕಾಂಗ್ರೆಸ್ನ ಅಧಿನಾಯಕರೆಲ್ಲರೂ ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ಕೊಂಡು ತಿರುಗ್ತಾನೆ ಇರ್ತಾರೆ. ಅದಕ್ಕೆ ಅವ್ರು ಕೊಡುವಂತಹ ಕಾರಣಗಳು ಬೇರೆ ಬೇರೆನೆ ಇರ್ತದೆ. ಆದ್ರೆ ಇಲ್ಲಿವರೆಗೆ ಯಾರ ಕೈಲೂ ಆಗ್ಲಿಲ್ಲ. ಯಾಕಂದ್ರೆ ಯಾವುದೇ ಸಂಘಟನೆಯನ್ನಾಗ್ಲಿ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕು. ಅವರು ಅದನ್ನ ಇವ್ರು ಪ್ರೂಫ್ ಕೊಡ್ಬೇಕು, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ಬೇಕು. ಆವಾಗ ಮಾತ್ರ ಈ ಸಾಧ್ಯತೆಗಳು ಇರ್ತದೆ. ಆದ್ರೆ ಆ ರೀತಿಯದ್ದು ಯಾವುದೇ ರೀತಿಯ ದಾಖಲಾತಿಗಳು ಇವ್ರ ಹತ್ರ ಇಲ್ಲದಿದ್ಮೇಲೆ ಇವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಅದು ಒಂದಾಯ್ತು. ಇನ್ನೊಂದು ಎರಡನೇದವ್ರು ಕೇಳ್ತಾ ಇರೋದು ವಕ್ಫ್ ಸಂಬಂಧಪಟ್ಟಂತೆ ಈಗ ತಿದ್ದುಪಡಿ ಕಾನೂನು ಏನ್ ಬರ್ತಾ ಇದೆ, ಇದನ್ನ ನೀವು ಸದನದಲ್ಲಿ ವಿರೋಧಿಸಬೇಕು. ಯಾವುದೇ ಕಾರಣಕ್ಕೆ ವಕ್ಫ್ ತಿದ್ದುಪಡಿ ಕಾನೂನನ್ನ ಜಾರಿಗೊಳಿಸ್ಲಿಕ್ಕೆ ಬಿಡಬಾರದು ಅಂತ ಕೇಳಿದ್ದಾರೆ. ಅದು ಖಂಡಿತವಾಗಿ ಇವರು ಸದನದಲ್ಲಿ ವಿರೋಧಿಸ್ತಾರೆ, ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇನ್ನೊಂದು ಅವ್ರು ಕೇಳ್ತಾ ಇರೋದು ಸರ್ಕಾರಿ ಉದ್ಯೋಗಗಳಲ್ಲಿ ಮುಸಲ್ಮಾನರಿಗೆ 10% ಅಷ್ಟು ರಿಸರ್ವೇಶನ್ ಕೊಡಬೇಕು ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಆ ರೀತಿ ರಿಸರ್ವೇಶನ್ ಕೊಡ್ಲಿಕ್ಕಾಗಲ್ಲ. ಅಂದ್ರೆ ಮತದ ಆಧಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಈ ರೀತಿಯಾದಂತಹ ಯಾವುದೇ ರೀತಿಯ ರಿಸರ್ವೇಶನ್ ಕೊಡುವಂತಹ ಪರಿಪಾಠ ಇಲ್ಲ. ಅದು ಅಲ್ಲದೆ ಇನ್ನೊಂದು ಕೇಳ್ತಾ ಇದ್ದಾರೆ ಅವರು, ಮುಸಲ್ಮಾನರಿಗೆ ಪೊಲೀಸ್ ಇಲಾಖೆಯಲ್ಲಿ ಆದ್ಯತೆಯಲ್ಲಿ ಕೆಲಸ ಕೊಡಬೇಕು. ಅಂದ್ರೆ ಆದ್ಯತೆ ಇವರ ಮೆರಿಟ್ ಮೇಲಲ್ಲ, ಆದ್ಯತೆಯಲ್ಲಿ ಕೆಲಸ ಕೊಡಬೇಕು ಅಂತೇಳಿ ಕೂಡ ಕೇಳ್ತಾ ಇದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಒಂದ್ ವೇಳೆ ಪೊಲೀಸ್ ಇಲಾಖೆಯಲ್ಲಿ ಮುಸಲ್ಮಾನರು ಜಾಸ್ತಿ ಸೇರ್ಕೊಂಡ್ರೆ, ಎಲ್ಲೇ ಆಗ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ರೆ, ಅಂದ್ರೆ ಮುಸಲ್ಮಾನರು ಏನಾದ್ರು ಯಾವ್ದಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ರೆ, ಆ ಸಂದರ್ಭದಲ್ಲಿ ಅಲ್ಲೇನೋ ರೈಡ್ ಮಾಡೋದು ಇನ್ನೊಂದು ಮಾಡೋದಿದ್ರೆ, ಆ ಸಂದರ್ಭದಲ್ಲಿ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ಲಿಕ್ಕೆ ಇದಾಗಬಹುದು ಅಂತ ಹೇಳ್ಕೊಂಡು ಒಂದು ಮನೋಭಾವನೆಯಿಂದ ಇವ್ರು ಹೇಳ್ತಾ ಇದ್ದಾರೆ. ಈಗ ಮುಸಲ್ಮಾನರು ಬಹಳಷ್ಟು ಜನ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಆದ್ರೂ ಕೂಡ ಇವರಿಗೆ ಅಂದ್ರೆ ಆದ್ಯತೆಯಲ್ಲಿ ಇಷ್ಟು ಜನರನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಅದು ಇವ್ರದ್ದೇ ಜನ ಇರ್ತಾರೆ. ಕೊನೆಗೆ ಇವ್ರು ಹೇಳಿದ್ದನ್ನ ಅವ್ರು ಕೇಳುವ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ಅವರು ಈ ರೀತಿಯಾದಂತಹ ಬೇಡಿಕೆಯನ್ನು ಹೊಂದಿಡ್ತಾ ಇದ್ದಾರೆ ಅನಿಸ್ತದೆ. ಇದರ ಜೊತೆಗೆ ಇನ್ನೊಂದು ಅವ್ರು ಕೇಳ್ತಾ ಇರುವಂತಹದ್ದು, ವಕ್ಫ್ಗೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನ ಆದಷ್ಟು ಬೇಗ ಫಾಸ್ಟ್ ಆಗಿ ನಮ್ಗೆ ರಿಕವರಿ ಮಾಡಿ ಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾರ್ಯಾರಿಗೆಲ್ಲ ನೋಟಿಸ್ ಕೊಟ್ಟಿರ್ತಾರೆ ಆ ಆಸ್ತಿ ಎಲ್ಲೂ ವಕ್ಫ್ದ್ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ, ಅದನ್ನ ತಕ್ಷಣ ರಿಲೀಸ್ ಮಾಡಿಸಿ ನಮ್ಗೆ ಕೊಟ್ಟು ಬಿಡ್ಬೇಕಂದ್ರೆ ನಮ್ಮ ಸುಪರ್ದಿಗೆ ಆ ಆಸ್ತಿಯನ್ನ ಕೊಟ್ಟು ಬಿಡ್ಬೇಕು ನೀವು ಅಂತ ಹೇಳ್ಕೊಂಡು ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕೇಳ್ತಾ ಇರೋದು ಅಂದ್ರೆ, ವಕ್ಫಿಗೆ 1,000 ಕೋಟಿ ಅನುದಾನವನ್ನ ನೀವು ಕೊಡಬೇಕು ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಕೇಳಿರುವಂತಹದ್ದು, ಮುಂದಿನ ಚುನಾವಣೆಗಳಲ್ಲಿ ನಾವು ಮುಸಲ್ಮಾನರು ಅಟ್ಲೀಸ್ಟ್ ಒಂದು 50 ಜನರಿಗೆ, ಮುಸಲ್ಮಾನ್ ಅಭ್ಯರ್ಥಿಗಳಿಗೆ ನೀವು ಅವಕಾಶವನ್ನು ಕೊಡಬೇಕು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಕೂಡ ಕೇಳಿದ್ದಾರೆ. ಓಕೆ, ಇದು ನ್ಯಾಯಯುತವಾಗಿದೆ ಅಂತ ನೀವು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನೀವು ನೋಡ್ತಾ ಇರ್ತೀರಾ, ಮುಸಲ್ಮಾನರು ಅವ್ರು ಒಂದ್ ರೀತಿ ವೋಟ್ ಬ್ಯಾಂಕ್ ಆಗಿದ್ದಾರೆ. ಆದ್ರೆ ಅವರಿಗೆ ಕೆಲವು ಪಕ್ಷಗಳು ಚಾನ್ಸ್ ಅನ್ನು ಕೊಡಲ್ಲ. ಅಂದ್ರೆ ಅವ್ರನ್ನ ಮತ ಬ್ಯಾಂಕ್ ಆಗಿ ಮಾತ್ರ ಉಪಯೋಗಿಸ್ಕೊಂತ ಇದ್ದಾರೆ ಹೊರತು ಅವ್ರನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ತಮ್ಮ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಸ್ಪರ್ಧೆ ಮಾಡಿದ್ರೆ ಹಿಂದೂಗಳ ವೋಟ್ ಅವ್ರಿಗೆ ಬೀಳೋದಿಲ್ಲ ಅಂತ ಹೇಳ್ಕೊಂಡು ಈ ಪಕ್ಷಗಳು ಎಲ್ಲರೂ ಅವ್ರನ್ನ ದೂರ ಇಡ್ತಾ ಇರ್ತಾರೆ. ಕೇವಲ ಅವ್ರನ್ನ ಮತ ಬ್ಯಾಂಕ್ ಆಗಿ ಮಾತ್ರ ಉಪಯೋಗಿಸ್ಕೊಂತ ಇದ್ದಾರೆ. ಈ ವಿಷಯದಲ್ಲಿ ಬಹುಶಃ ಮುಸಲ್ಮಾನರು ಬೇರೆ ರೀತಿಯಲ್ಲಿ ಥಿಂಕ್ ಮಾಡಿದ್ದಾರೆ ಅನ್ಸ್ತದೆ ಈಗ. ಹಾಗಾಗಿ ನಾವು ಮತ ಬ್ಯಾಂಕ್ ಆಗಿರೋದ್ರ ಬದಲಿಗೆ ನಾವೇ ಆಡಳಿತಕ್ಕೆ ಬರಬೇಕು ಅನ್ನೋ ಒಂದು ಯೋಚನೆ ಅವರಿಗೆ ಇರ್ಬೋದು.
ಹಾಗಾಗಿ ಇದನ್ನು ಕೂಡ ಇವ್ರನ್ನ ಕೇಳಿದ್ದಾರೆ. ಅವ್ರು ಬಿಜೆಪಿ ಅವ್ರನ್ನಂತೂ ಅವ್ರು ಖಂಡಿತವಾಗಿ ಈ ವಿಷಯದಲ್ಲಿ ಕೇಳಲ್ಲ. ಇದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು. ಇದಾದ್ಮೇಲೆ ಇನ್ನು ಕೆಲವರು ಬೇರೆ ಬೇರೆ ಕೇಸ್ಗಳಲ್ಲಿ ಕೆಲವರು ಜೈಲ್ಗಳಲ್ಲಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ನೀವು ಬಿಡುಗಡೆ ಮಾಡಿಸ್ಬೇಕು ಅಂತ ಕೇಳಿದ್ದಾರೆ. ಇದಿಷ್ಟು ಅವರ ಮುಖ್ಯವಾದ ಬೇಡಿಕೆಗಳು. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಈ ಇವರ ಇಷ್ಟು ಬೇಡಿಕೆಗಳಿದೆಯಲ್ಲ, ಒಟ್ಟಿಗೆ 17-18 ಬೇಡಿಕೆಗಳಿದೆ. ಅದರಲ್ಲಿ ಇದಿಷ್ಟು ಮುಖ್ಯವಾದ ಬೇಡಿಕೆಗಳನ್ನು ನಾನು ನಿಮ್ ಜೊತೆ ಹೇಳ್ಕೊತಾ ಇದ್ದೇನೆ. ಇದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗ ಮುಖ್ಯವಾಗಿ ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಏನಿದೆ ಅಂದ್ರೆ MVA, ಇದರಲ್ಲಿರುವಂತಹ ಮುಖ್ಯ ಪಕ್ಷಗಳು ನಿಮ್ಗೆ ಗೊತ್ತಿದೆ. ಒಂದು ಕಾಂಗ್ರೆಸ್ ಇದೆ, ಉದ್ಧವ್ ಠಾಕ್ರೆ ಶಿವಸೇನೆ ಇದೆ, ಇನ್ನೊಂದು ಪಕ್ಷ ಶರದ್ ಪವಾರ್ ಅವರ NCP. ಈ 3 ಪಕ್ಷಗಳಿದ್ದಾರೆ ಇಲ್ಲಿ. ಈ 3 ಪಕ್ಷಗಳಿಗೆ ಇವರು ಈ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಈ ಮನವಿಯನ್ನ ಅವ್ರು ಒಪ್ಪಬೇಕಂತೆ. ಅಂದ್ರೆ ನಿಮ್ಮ ಈ ಮನವಿಯನ್ನ ನಾವು ಒಪ್ಪಿದ್ದೇವೆ, ಇದಕ್ಕೆ ನಾವು ಪ್ರಯತ್ನಿಸ್ತೇವೆ ಅಂತೇಳಿ ಹೇಳಿ ಲಿಖಿತ ರೂಪದಲ್ಲಿ ನಮ್ಗೆ ನೀವು ಕೊಡ್ಬೇಕು ಅಂತ ಹೇಳ್ಕೊಂಡು ಕೂಡ ಕೇಳಿದ್ದಾರೆ. ಅಂದ್ರೆ ಇವ್ರು 3 ಜನ ಒಪ್ಪಿಗೆಯನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಾವು ನಿಮ್ಗೆ ಮತ ಹಾಕ್ತೇವೆ, ಇಲ್ಲದಿದ್ರೆ ನಿಮ್ ಮತ ಹಾಕಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತೇಳಿ ಹೇಳಿದ್ರೆ, ಓಕೆ ಕಾಂಗ್ರೆಸ್ ಇದನ್ನ ನೇರವಾಗಿ ಒಪ್ಕೊಂಡ್ ಬಿಡ್ತದೆ, ಗೊತ್ತಿದೆ ನಿಮ್ಗೆ. ಅದೇ ರೀತಿಯಲ್ಲಿ NCP ಕೂಡ ಖಂಡಿತವಾಗಿ ಒಪ್ಕೊಳ್ತದೆ. ಅದರಲ್ಲಿ ಅವ್ರಿಗಿರುವಂತ ಸಮಸ್ಯೆ ಏನಂದ್ರೆ ಈ 50 ಜನರಿಗೆ ಮುಂದಿನ ಚುನಾವಣೆಯಲ್ಲಿ ಚಾನ್ಸ್ ಕೊಡ್ಬೇಕಲ್ಲ, ಅದರಲ್ಲಿ ಅವ್ರಿಗೆ ಸಮಸ್ಯೆ ಬರ್ಬೋದು. ಆವಾಗೆಲ್ಲ ಮುಂದಿನ ಚುನಾವಣೆಯಲ್ಲಿ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗ್ಬಿಡ್ತಾರೆ ಅವರು. ಆದ್ರೆ ಇನ್ನೊಂದಿರುವ ಪಕ್ಷ ಯಾವ್ದು ಅಂತ ಹೇಳಿದ್ರೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ. ನಿಮ್ಗೆ ಗೊತ್ತಿದೆ ಉದ್ಧವ್ ಠಾಕ್ರೆ ಶಿವಸೇನೆ ಎಲ್ಲಿಂದ ಬಂದಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಾಲ್ ಠಾಕ್ರೆ ಅವರ ಪಕ್ಷ. ಶಿವಸೇನೆ ಹುಟ್ಟಿರೋದೇ ಅಲ್ಲಿರುವಂತಹ ಹಿಂದೂಗಳ ಪ್ರೊಟೆಕ್ಷನ್ಗಾಗಿ. ಅದೇ ರೀತಿಯಲ್ಲಿ ಮುಸಲ್ಮಾನರನ್ನ ಎಲ್ಲ ಕಾಲದಲ್ಲೂ ವಿರೋಧಿಸ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನನ್ನು ಕೂಡ ಅಷ್ಟೇ ತುಂಬಾ ವಿರೋಧಿಸ್ಕೊಂಡು ಬಂದಿರುವಂತಹ ಪಕ್ಷ ಏನಾದ್ರು ಇದ್ರೆ ಅದು ಮಹಾರಾಷ್ಟ್ರದಲ್ಲಿ ಶಿವಸೇನೆ. ಆದ್ರೆ ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಆ ಪಕ್ಷ ಕೂಡ ಒಡೆದೋಗಿದೆ. ಇದ್ರ ಜೊತೆಯಲ್ಲಿ ಈಗ ಉದ್ಧವ್ ಠಾಕ್ರೆ ಅನ್ನುವ ವ್ಯಕ್ತಿ ಆ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನವ್ರ ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಅವರು ಮುಸಲ್ಮಾನರು ಕೊಟ್ಟಿರುವಂತಹ ಈ ಒಂದು ಮನವಿಯನ್ನ ಒಪ್ಕೊಂಡು ಸೈನ್ ಮಾಡ್ಬೇಕಾಗಿ ಬರ್ತದೆ. ಒಂದ್ ವೇಳೆ ಸೈನ್ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ನಿಮ್ಗೆ ನಾವು ಮತ ಹಾಕಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಂದಿರುವಂತಹ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇವರಿಗೆ ಈ ಮನವಿಯನ್ನು ಕೊಡ್ತಾ ಇದಾರಲ್ಲ, ಒಂದ್ ವೇಳೆ ಈ 3 ಪಕ್ಷಗಳು ಇದನ್ನ ಇಲ್ಲ ನಾವು ಒಪ್ಪಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆವಾಗ ಇವ್ರು ಯಾರಿಗೆ ಓಟ್ ಹಾಕ್ತಾರೆ? ಯಾರಾದ್ರೂ ಪಕ್ಷೇತರನಿಗೆ ಓಟ್ ಹಾಕ್ತಾರ ಅಥವಾ ಬೇರೆ ಏನ್ ಮಾಡ್ತಾರೆ ಹೇಳಿ? ಯಾಕಂದ್ರೆ ಬಿಜೆಪಿಗಂತೂ ಇವ್ರು ಓಟ್ ಹಾಕಲ್ಲ, ಅಥವಾ ಬಿಜೆಪಿ ಮಿತ್ರ ಪಕ್ಷಗಳಿಗೆ ಕೂಡ ಇವ್ರು ಖಂಡಿತವಾಗಿ ಓಟ್ ಹಾಕಲ್ಲ. ಹಾಗಾದ್ರೆ ಇವ್ರು ಏನ್ ಮಾಡ್ತಾರೆ? ಇದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಓಕೆ, ಅದನ್ನ ಅವರಿಗೆ ಬಿಟ್ಟು ಬಿಡೋಣ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿರುವಂತ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಮುಸಲ್ಮಾನರು ಈ ರೀತಿ ಕೇಳ್ತಾ ಇದಾರಲ್ಲ, ಅದೇ ಹಿಂದೂಗಳು ಯಾಕೆ ಕೇಳಲ್ಲ ಅಂತ ಹೇಳ್ಕೊಂಡು ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಹಿಂದೂಗಳಲ್ಲಿ ಈ ಜಾತಿ ಅನ್ನೋದು ಇದೆಯಲ್ಲ, ಇದು ಬಹುದೊಡ್ಡ ಸಮಸ್ಯೆ. ಜಾತಿಗೊಂದು ಮಠ ಇರ್ತದೆ, ಅದಕ್ಕೊಬ್ಬ ಮಠಾಧೀಶ ಇರ್ತಾನೆ. ಇವ್ರು ಯಾವಾಗ್ಲೂ ಅಷ್ಟೇ ಈ ಮಠಾಧೀಶ ಏನ್ ಹೇಳ್ತಾನೋ ಅದನ್ನ ಕೇಳ್ತಾರೆ. ಈ ಮಠಾಧೀಶ ಏನ್ ಮಾಡ್ತಾರೆ ಹೇಳಿ? ಇವ್ರು ಹೋಗಿ ಈ ಸರ್ಕಾರಗಳಲ್ಲಿ ಹೋಗಿ ಅಡ್ಡ ಬಿದ್ದು ಕೇಳ್ತಾನೆ, ನಮ್ಮ ಜಾತಿಯನ್ನ ಹಿಂದುಳಿದ ಜಾತಿ ಸೇರಿಸಿ, ಈ ಮುಖಾಂತರ ನಮ್ಗೆ ರಿಸರ್ವೇಶನ್ ಕೊಡಿ ಅಂತ ಹೇಳಿ ಕೆಲಸ ಕೊಡಿ ಅಂತ ಹೇಳ್ಕೊಂಡು ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಕೆಲಸವನ್ನ ನಮ್ಗೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದು, ಈ ಮಠಾಧೀಶರ ಮಧ್ಯದಲ್ಲಿ ಬಹಳಷ್ಟು ಪೊಲಿಟಿಕ್ಸ್ ಇರ್ತದೆ. ಅಂದ್ರೆ ಒಂದು ಮಠದವರಿಗೆ ಇನ್ನೊಂದು ಮಠದವ್ರು ನೋಡಿದ್ರಾಗಲ್ಲ, ಒಂದು ಜಾತಿಯವ್ರಿಗೆ ಇನ್ನೊಂದು ಜಾತಿಯವ್ರು ನೋಡಿದ್ರಾಗಲ್ಲ. ಯಾವುದೋ ಒಂದು ಜಾತಿಯವರಿಗೆ ಸ್ವಲ್ಪ ಜಾಸ್ತಿ ರಿಸರ್ವೇಶನ್ ಸಿಕ್ಕಿದೆ ಅಂದ್ರೆ ಈ ಮಠಾಧೀಶ ಬೇಸರ ಪಟ್ಕೋತಾನೆ ಅಥವಾ ಗಲಾಟೆ ಮಾಡ್ತಾನೆ. ಕೊನೆಗೆ ಇವ್ರು ಏನ್ ಮಾಡ್ತಾರೆ, ಇನ್ನೊಂದು ನಮ್ಮ ಜಾತಿಯವನೇ ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಕೊಂಡು ಟೌನ್ ಹಾಲ್ ಎದುರುಗಡೆ ಬಂದು ನಿಂತ್ಕೊಂಡು ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಆ ಮಟ್ಟಕ್ಕೆ ಈ ಮಠಾಧೀಶರು ಇದ್ದಾರೆ. ಅದು ಬಿಟ್ಟು ಇವರೆಲ್ಲರೂ ಒಗ್ಗಟ್ಟಾಗಿ, ನಾವೆಲ್ಲರೂ ಹಿಂದೂ ಸಮಾಜಕ್ಕೆ ಸೇರಿದವರು, ನಾವೆಲ್ಲರೂ ಒಟ್ಟಾಗಿ ಬಂದು ಒಂದು ಕಡೆ ಸೇರ್ಕೊಂಡು ನಾವು ಕೆಲವೊಂದು ಬೇಡಿಕೆಗಳನ್ನು ಹೇಳೋಣ, ಈ ರೀತಿ ಸರ್ಕಾರ ನಮ್ಮ ಜೊತೆಗೆ ನಿಲ್ಬೇಕು ಅಥವಾ ನಾವು ಮತ ಹಾಕ್ಬೇಕು ಅಂದ್ರೆ ನಾವು ಹೇಳಿರುವಂತ ಈ ಪಾಯಿಂಟ್ಸ್ಗಳು 1, 2, 3, 4 ಈ ತರ ಈ ಪಾಯಿಂಟ್ಸ್ಗಳಿಗೆ ನೀವು ಒಪ್ಪಿಗೆ ಕೊಡಬೇಕು. ನೀವು ಸೈನ್ ಮಾಡಿ ಕೊಟ್ರೆ ನಾವು ಮತ ಹಾಕ್ತೇವೆ, ಇಲ್ಲದ್ರೆ ನಿಮ್ ಮತ ಹಾಕಲ್ಲ ನಾವು ಅಂತ ಹೇಳ್ತಾರ? ಖಂಡಿತವಾಗಿ ಅದನ್ನು ಹೇಳಲ್ಲ ಇವರು. ಒಂದ್ ವೇಳೆ ಆ ರೀತಿ ಹೇಳಿದ್ರೆ ಇಲ್ಲಿರುವಂತ ಸರ್ಕಾರ ಇರ್ಬೋದು ಅಥವಾ ಈ ರಾಜಕೀಯ ಪಕ್ಷಗಳಿರ್ಬೋದು, ಹಿಂದೂಗಳ ಮತಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ರು. ಆದ್ರೆ ಇಲ್ಲಿ ಆ ಸಾಧ್ಯತೆಗಳಿಲ್ಲ. ಅವ್ರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಹಿಂದೂಗಳ ಮತ ಇಷ್ಟು ಬಂದ್ರೆ ನಮ್ಗೆ ಸಾಕು, ಮತ್ತೆ ಹೇಗೂ ಬೇರೆ ಸಮುದಾಯದವ್ರು ಇದ್ದಾರಲ್ಲ ಅವ್ರ ಮತ ನಮ್ಗೆ ಬಂದೇ ಬರ್ತದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಇವ್ರ ಬಗ್ಗೆ ಅಷ್ಟೊಂದು ಅಸ್ಥೆಯನ್ನ ಅವ್ರು ವಹಿಸಲ್ಲ ಅಂತಲೇ ಹೇಳ್ಬೋದು. ಇದು ಹಿಂದೂ ಸಮಾಜದಲ್ಲಿರುವಂತಹ ದೌರ್ಬಲ್ಯ. ಇದನ್ನ ರಾಜಕೀಯ ನಾಯಕರು ಹೇಗ್ ಬೇಕೋ ಆ ರೀತಿ ಉಪಯೋಗಿಸ್ಕೊಂತ ಇದ್ದಾರೆ. ಅಟ್ಲೀಸ್ಟ್ ಈ ಮುಸಲ್ಮಾನರನ್ನು ನೋಡಿ ಇವ್ರು ಕಲ್ತ್ಕೋಬೇಕು, ಬಟ್ ಅದು ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಯೋಗಿ ಆದಿತ್ಯನಾಥ್ ಹೇಳಿರೋದು ಬಟೆಂಗಿತ್ತು ಕಟೆಂಗೆ ಅಂತಕೊಂಡು ಹೇಳಿರೋದು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.